ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕ. ದಿನದ ಟಾಪ್ ಸುದ್ದಿಯ ಅಪ್ಡೇಟ್, ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದಿರುವ ರೀತಿಯಲ್ಲೇ ಕಾಣಿಸ್ತಾ ಇರುವಂತದ್ದು. ವಿಧಾನಸಭೆ ಎಲೆಕ್ಷನ್ಗೆ 50 ದಿನ ಬಾಕಿ ಇರುವಂತ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಖಾಡಕ್ಕೆ ಇಳಿತಾ ಇದೆ. ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿ ಘೋಷಣೆಯ ಸನಿಹದಲ್ಲಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ 6 ಜನ ಹಾಲಿ ಶಾಸಕರಿಗೆ ಟಿಕೆಟ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ 2 ಮಹಿಳಾ ಶಾಸಕರು ಸೇರಿದಂತೆ 6 ಜನರಿಗೆ ಕೋಕ್ ಕೊಡುವಂತ ಸಾಧ್ಯತೆ ಇದೆ. ಆದ್ರೆ ಈ 6 ಜನ ಹೇಳ್ದಂತವರಿಗೆ ಟಿಕೆಟ್ ನೀಡಲಿಕ್ಕೆ ನಿರ್ಧಾರ ಅಂತ ಹೇಳಲಾಗ್ತಾ ಇರುವಂತದ್ದು. ಆ 6 ಜನ ಯಾರು ಅನ್ನುವಂಥದ್ರ ಬಗ್ಗೆನೂ ಕೂಡ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ನಿನ್ನೆ ಒಂದು ಸಿಇಸಿ ಮೀಟಿಂಗ್ ಸಭೆ ಕರೆದಂತ ಸಂದರ್ಭದಲ್ಲಿ ಸುಮಾರು 125 ಜನರ ಹೆಸರನ್ನ ಫೈನಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಇನ್ನೊಂದು 3-4 ದಿನದಲ್ಲಿ ಆ ಹೆಸರು ಅಂದ್ರೆ ಆ ಲಿಸ್ಟ್ ಔಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಎಲ್ಲಾ ರೀತಿಯಲ್ಲೂ ಕೂಡ ಕಾಂಗ್ರೆಸ್ ರಣತಂತ್ರವನ್ನ ಮಾಡ್ತಾ ಇದೆ. ಮತ್ತೆ ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಸರ್ವ ರೀತಿಯಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಅಖಾಡಕ್ಕಿಳಿದು ಮತ್ತೆ ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್. ಈ ಸಂದರ್ಭದಲ್ಲಿ 6-7 ಜನ ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆ ಅಂತ ಹೇಳಲಾಗ್ತದೆ. ಇಲ್ಲ ಅಂದ್ರೆ ಅವ್ರು ಹೇಳುವಂತವ್ರಿಗೆ ಟಿಕೆಟ್ ಅಂತ ಇದ್ರ ಬಗ್ಗೆ ಮಾಹಿತಿ ಇದೆಯಲ್ಲ, ಹೇಗ್ ಸಾಧ್ಯ ಅಂತ? ಬಿಕಾಸ್ ಸರ್ವೆ ನೋಡ್ಕೊಂಡು ಗೆಲುವಂದೇ ಮಾನದಂಡ ಅಂತ ಬಂದಂತ ಟೈಮ್ನಲ್ಲಿ ಇವ್ರು ಹೇಳ್ದಂತವ್ರಿಗೆ ಟಿಕೆಟ್ ಕೊಡ್ಲಿಕ್ಕೆ ಆಗುತ್ತಾ? ಗುಡ್ ಮಾರ್ನಿಂಗ್ ಪೃಥ್ವಿ. ನಿನ್ನೆ ಕಾಂಗ್ರೆಸ್ನ ಚುನಾವಣಾ ಸಮಿತಿ ಸಭೆ ನಡೆದಿದ್ದು, ಸಭೆಯಲ್ಲಿ ಒಟ್ಟು 124 ಸ್ಥಾನಗಳನ್ನ ಅಭ್ಯರ್ಥಿಗಳ ಹೆಸರನ್ನ ಅಂತಿಮಗೊಳಿಸಿರುವಂತ ನಂತರ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಕೂಡ ಹಿರಿಯ ನಾಯಕರ ಸಭೆಯನ್ನು ಕೂಡ ಮಾಡಲಾಯಿತು. ಸುಮಾರು 2 ಗಂಟೆ ನಡೆದ ಸಭೆಯಲ್ಲಿ ಕೂಡ ಹಲವಾರು ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು. ಆಂಟಿ ಇನ್ಕಮ್ಯುನಿಸ್ಟ್ ಮತ್ತು ಸ್ಥಳೀಯ ನಾಯಕರು ಮತ್ತು ಕಾರ್ಯಕರ್ತರ ವಿರೋಧದ ಹಿನ್ನೆಲೆಯಲ್ಲಿ 7 ಜನ ಹಾಲಿ ಶಾಸಕರಿಗೆ ಟಿಕೆಟ್ ನೀಡಿದರೂ ತೀರ್ಮಾನವನ್ನ ಮಾಡಲಾಯಿತು. ಪ್ರಮುಖವಾಗಿ ಕಲಬುರಗಿ ದಕ್ಷಿಣದ ಖನಿಜ ಫಾತಿಮಾ, ಕುಸುಮಾ ಶಿವಳ್ಳಿ, MY ಪಾಟೀಲ್, ವೆಂಕಟರಮಣಪ್ಪ ಮತ್ತು ಪ್ರಮುಖವಾಗಿ ಶಿಡ್ಲಘಟ್ಟದ ವಿ ಮುನಿಯಪ್ಪ ಸೇರಿದಂತೆ ಒಟ್ಟು 6 ಅಥವಾ 7 ಶಾಸಕರಿಗೆ ಟಿಕೆಟ್ ಅನ್ನು ನೀಡದಿರಲು ತೀರ್ಮಾನ ಮಾಡಲಾಯಿತು. ಮತ್ತು ಅವರು ಹೇಳ್ದಂತವ್ರಿಗೆ ಬಹುತೇಕ ಅವರ ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತವ್ರಿಗೆ ಟಿಕೆಟ್ ಕೊಡಲು ನಿರ್ಧಾರವನ್ನ ಮಾಡಲಾಗಿರುವಂತದ್ದು. ಇದರ ಬೆನ್ನಲ್ಲೇ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ MIM ಮತ್ತು STPI ಚಿಂತೆ ಕಾಡ್ತಿರುವಂತದ್ದು. STPI ಮತ್ತು MIM ಏನು ಅಭ್ಯರ್ಥಿಗಳನ್ನ ಹಾಕ್ತಿರೋ ಸಂದರ್ಭದಲ್ಲಿ ಕಾಂಗ್ರೆಸ್ ಸ್ಟ್ರಾಟಜಿ ಏನ್ ಮಾಡ್ಬೇಕಂತ ಹೇಳಿ ನಿನ್ನೆ ಖರ್ಗೆ ಅವರ ನಿವಾಸ ನಡೆದಂತ ಸಭೆಯಲ್ಲಿ ಚರ್ಚೆ ನಡೀತು. ಯಾಕಂತ ಹೇಳಿದ್ರೆ 2 ಪಕ್ಷಗಳು ಕಾಂಗ್ರೆಸ್ನ ಮತವನ್ನೇ ಎಲ್ಲ ಒಂದ್ ಕಡೆ ವಿಭಜನೆ ಮಾಡುವಂತದ್ದು. ಹಾಗಾಗಿ ಕಾಂಗ್ರೆಸ್ ಮತ ವಿಭಜನೆ ಆದ್ರೆ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಸೋಲು ಕಟ್ಟಿಟ್ಟ ಬುತ್ತಿ. ಹಾಗಾಗಿ STPI ಮತ್ತು MIM ಸ್ಟ್ರಾಟಜಿಗೆ ಪ್ರತಿ ಸ್ಟ್ರಾಟಜಿ ಮಾಡೋ ಸಂಬಂಧಪಟ್ಟ ಕೂಡ ಚರ್ಚೆ ನಡೀತು. ಇನ್ನ ಇದೇ ಮಾರ್ಚ್ 20ರಂದು ಬೆಳಗಾವಿಗೆ ಯುವ ಸಮಾವೇಶವನ್ನ ಉದ್ಘಾಟನೆ ಮಾಡಲು ಬರ್ತಿರ್ತಕ್ಕಂಥ ರಾಹುಲ್ ಗಾಂಧಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತೀರ್ಮಾನ ಮಾಡಲಾಯಿತು. ಜೊತೆಗೆ ಗ್ಯಾರಂಟಿ 4 ಅಂದ್ರೆ 4ನೇ ಗ್ಯಾರಂಟಿಯನ್ನು ಘೋಷಣೆ ಮಾಡ್ತಿರುವಂತ. ಹಾಗಾಗಿ ಯುವ ಸಮಾವೇಶಕ್ಕೆ ಅತಿ ಹೆಚ್ಚು ಜನರನ್ನು ಸೇರಿಸುವ ಮುಖಾಂತರ ರಾಜ್ಯದಲ್ಲಿ ಇರ್ತಕ್ಕಂಥ ನಿರುದ್ಯೋಗ ಸಮಸ್ಯೆಯನ್ನು ಪ್ರಸ್ತಾಪ ಮಾಡ್ಬೇಕಂತ ಹೇಳಿ ತೀರ್ಮಾನವನ್ನು ಕೈಗೊಳ್ಳಲಾಯಿತು. ಇನ್ನ KH ಮುನಿಯಪ್ಪ ಅವರು ಟಿಕೆಟ್ ಅನ್ನು ನೀಡುವ ವಿಚಾರದಲ್ಲಿ ಅವರು ಯಾವ ಕ್ಷೇತ್ರದಲ್ಲಿ ಕೇಳ್ತಾರೆ ಅಲ್ಲಿ ಟಿಕೆಟ್ ಅನ್ನು ಕೊಡ್ಲಿಕ್ಕೆ ತೀರ್ಮಾನ ಮಾಡಲಾಯಿತು. ಜೊತೆಗೆ ಇನ್ನ ಮಾಜಿ ಸಚಿವರಾಗಿರ್ತಕ್ಕಂಥ H ಆಂಜನೇಯ ಅವರು ಹೊಳಲ್ಕೆರೆಯಲ್ಲಿ ಆಂಟಿ ಇನ್ಕಮ್ಸ್ ಇರ್ತಕ್ಕಂಥ, ಹಾಗಾಗಿ ಅವರಿಗೆ ಟಿಕೆಟ್ ಅನ್ನು ನೀಡುವುದರಲ್ಲಿ ನಿರಾಕರಿಸಲಾಯಿತು. ಆದ್ರೆ ಎಲ್ಲೊಂದ್ ಕಡೆ ಹೊಳಲ್ಕೆರೆ ಅಥವಾ ಪಾವಗಡ ಈ 2 ಕ್ಷೇತ್ರದಲ್ಲಿ ಒಂದು ಕಡೆ ಕ್ಷೇತ್ರದಲ್ಲಿ ಆದ್ರೂ ಟಿಕೆಟ್ ಕೊಡ್ಬೇಕಂತ ಹೇಳಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಒತ್ತಾಯವನ್ನು ಮಾಡಿರುವಂತದ್ದು. ಪೃಥ್ವಿ, ನೋಡೋಣ ಏನಾಗುತ್ತೆ. ಚಿದಾನ್ ಪಟೇಲ್ ಇನ್ನು ಹಾಗೆ ಸಂಪರ್ಕದಲ್ಲಿರಿ. ಇನ್ನ ಮುಂದಿನ ಸುದ್ದಿ ಮಂಡ್ಯ ರಾಜಕಾರಣದ್ದು. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ನಿಂತ್ಕೊಳ್ಳುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಬಿಕಾಸ್ ರಾಮನಗರದಲ್ಲಿ ಗೆಲುವು ಅಷ್ಟು ಈಸಿ ಆಗಿಲ್ಲ. ಸೊ ಹೀಗಾಗಿ ಮಂಡ್ಯದಲ್ಲೂ ಕೂಡ ನಿಂತ್ಕೊಳ್ಳುವಂತ ಚಾನ್ಸಸ್ ಬಗ್ಗೆ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ಅಕಸ್ಮಾತ್ HDK ಏನಾದ್ರೂ ಮಂಡ್ಯದಲ್ಲಿ ನಿಂತ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರನ್ನ ನಿಲ್ಲಿಸುವಂತ ಸಾಧ್ಯತೆ ಇದೆ. ಮಂಡ್ಯದಲ್ಲಿ HDKಗೆ ಟಕ್ಕರ್ ಕೊಡ್ಲಿಕ್ಕೆ ಸುಮಲತಾ ಅವರನ್ನ ವೇದಿಕೆ ಸಿದ್ಧಪಡಿಸಲಾಗ್ತದೆ. ಅವರನ್ನ ನಿಲ್ಲಿಸುವಂತ ನಿಟ್ಟಿನಲ್ಲಿ ಮಂಡ್ಯದಿಂದ HDK ಸ್ಪರ್ಧಿಸಿದ್ರೆ ಸುಮಲತಾ ಕಣಕ್ಕೆ ಇಳಿಯಬಹುದು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕೊಳ್ಳಲಾಗಿದೆ. ಲೋಕಸಭೆಯಂತೆ ಬಿಜೆಪಿ ಬೆಂಬಲದೊಂದಿಗೆ ಸ್ಪರ್ಧೆ, ಲೋಕಸಭೆಯಂತೆ ಬಿಜೆಪಿ ಬೆಂಬಲದೊಂದಿಗೆ ಅಂದ್ರೆ ಇಲ್ಲೂ ಕೂಡ ಪಕ್ಷೇತರವಾಗಿ ನಿಂತ್ಕೊಳ್ಳುವಂತ ಚಾನ್ಸಸ್ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಚಿದಾನ್ ಪಟೇಲ್, ಮತ್ತೊಮ್ಮೆ ಜಿದ್ದಾಜಿದ್ದಿನ ಕ್ಷೇತ್ರ ಆಗುತ್ತಾ ಮಂಡ್ಯ ಅನ್ನುವಂತ ಕುತೂಹಲನೇ ಇರುವಂತದ್ದು.
ಅಕಸ್ಮಾತ್ HDK ಸ್ಪರ್ಧೆ ಮಾಡಿದ್ರೆ ಸುಮಲತಾ ಅವರು ನಿಂತ್ಕೊಳ್ಳುವಂತ ಚಾನ್ಸಸ್ ಎಷ್ಟು ಮಟ್ಟಿಗಿದೆ, ಯಾವ್ಯಾವ ರೀತಿಯಾದಂತ ರಣತಂತ್ರವನ್ನ ಹೆಣೆಯಲಾಗಿದೆ, ಸುಮಲತಾ ಯಾವ ರೀತಿಯಾಗಿ ದಾಳ ಆಗ್ತಾ ಇದ್ದಾರೆ ಮತ್ತೆ HDK ಕುಟುಂಬಕ್ಕೆ? ಪೃಥ್ವಿ, ಚನ್ನಪಟ್ಟಣದ ಜೊತೆಗೆ ಮಂಡ್ಯ ಕ್ಷೇತ್ರದಲ್ಲಿ ಕೂಡ HD ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ಬೇಕಂತ ಹೇಳಿ ಅವರ ಆಪ್ತ ಶಾಸಕರುಗಳು ಮತ್ತು ಕುಟುಂಬದ ವಲಯದಲ್ಲಿ ಕೂಡ ಒತ್ತಡವನ್ನ ಏರ್ಲಾಗ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಚನ್ನಪಟ್ಟಣ ಕ್ಷೇತ್ರ HD ಕುಮಾರಸ್ವಾಮಿ ಅವರಿಗೆ ಅಷ್ಟು ಸುಲಭದ ತುತ್ತಲ್ಲ. ಜೊತೆಗೆ HD ಕುಮಾರಸ್ವಾಮಿಗೆ ಕಾಂಗ್ರೆಸ್ ಹಾಕುವಂತಕ್ಕಂಥ ಅಭ್ಯರ್ಥಿಯ ಮೇಲೆ HD ಕುಮಾರಸ್ವಾಮಿ ಗೆಲುವು ನಿರ್ಣಾಯಕ ಆಗಿರುವಂತದ್ದು. ಹಾಗಾಗಿ ಮಂಡ್ಯ ಕ್ಷೇತ್ರದಲ್ಲಿ ನಿಲ್ಲೋದ್ರಿಂದ ನನ್ನ ಕಡೆ ಮಂಡ್ಯದ ಉಳಿದ ಕ್ಷೇತ್ರಗಳು ಕೂಡ ಬೂಸ್ಟ್ ಸಿಗುತ್ತೆ ಅನ್ನೋದು ಲೆಕ್ಕಾಚಾರ. ಒಂದು ವೇಳೆ HD ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರ ಸ್ಪರ್ಧೆ ಮಾಡಿದ್ರೆ ಮತ್ತೆ ಸ್ವಾಭಿಮಾನದ ಹೆಸರಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾರವರು ಕಣಕ್ಕಿಳಿಯಲು ಎಲ್ಲಾ ರೀತಿಯ ಚರ್ಚೆ ಮತ್ತು ಚಿಂತನೆ ನಡೆದಿರುವಂತದ್ದು. ಆ ಮುಖಾಂತರ ಮಂಡ್ಯದಲ್ಲೇ ಕುಮಾರಸ್ವಾಮಿ ಮಣಿಸುವ ಮುಖಾಂತರ ಮಂಡ್ಯ ಅಖಾಡಕ್ಕೆ ಸುಮಲತಾ ಎಂಟ್ರಿ ಕೊಡುವಂತದ್ದು ಮತ್ತು ಇಡೀ ಮಂಡ್ಯ ಕ್ಷೇತ್ರವನ್ನ ಎಲ್ಲೊಂದ್ ಕಡೆ ಕಂಟ್ರೋಲ್ ತೆಗೆದುಕೊಳ್ಬಹುದು ಎಂಬ ಲೆಕ್ಕಾಚಾರ. ಒಂದು ವೇಳೆ ಗೆದ್ದರೆ ಸ್ವಾಭಿಮಾನದ ಗೆಲುವು, ಸೋತರೆ ಮತ್ತೆ MP ಏನು ಇರ್ತಕ್ಕಂತ ಲೋಕಸಭಾ ಸ್ಥಾನ ಇರುತ್ತೆ. ಹಾಗಾಗಿ ಪಕ್ಷೇತರ ಅಭ್ಯರ್ಥಿಗೆ ಕಣಕ್ಕಿಳಿದ್ರೆ ಬಿಜೆಪಿಯ ಬೆಂಬಲ ಜೊತೆಗೆ ಕುಮಾರಸ್ವಾಮಿ ವಿರುದ್ಧದ ಮತಗಳು, ಅದು ಕಾಂಗ್ರೆಸ್ನ ಕಾರ್ಯಕರ್ತರ ಮತಗಳನ್ನು ಹೇಳಿಬಹುದು ಎಂಬುದು ಲೆಕ್ಕಾಚಾರ. ಈಗಾಗಲೇ ಅವರ ಆಪ್ತರ ಜೊತೆ ಚರ್ಚೆ ನಡೆಸಿರ್ತಕ್ಕಂಥ ಸುಮಲತಾ ಒಂದು ವೇಳೆ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ತಾವೇ ಕಣಕ್ಕಿಳಿಯುವ ಸಂಬಂಧಪಟ್ಟಾಗೆ ಅದರ ಸಾಧಕ ಬಾಧಕಗಳ ಬಗ್ಗೆ ಇದೀಗ ಚರ್ಚೆಯನ್ನ ನಡೆಸಿರುವಂತದ್ದು. ಪೃಥ್ವಿ, ಸಿದ್ಧಾಂತ್ ಪಟೇಲ್ ಸದ್ಯಕ್ಕೆ ನಿಂತರೆ, ಆದರೆ ಬಂದರೆ ಕ್ವಶನ್ಸ್ ಗಳೇ ಇರುವಂತದ್ದು. ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿಗೆ ಹೋಗೋಣ. ಫ್ಲೆಕ್ಸ್ ಹಾಕುವಂತ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮಾರಾಮಾರಿ ನಡೆದಿದೆ. ಈ ವೇಳೆ ಕಲ್ಲು ತೂರಾಟ, ನೂಕಾಟ ನಡೆದಿದೆ. ಗಲಾಟೆ ಹಿಂದೆ ಯಾರಿದ್ದಾರೆ ಅನ್ನೋದು ತನಿಖೆ ಬಳಿಕ ಗೊತ್ತಾಗಲಿದೆ. ಫ್ಲೆಕ್ಸ್ ಹಾಕುವ ವಿಚಾರದಲ್ಲಿ ಕೈಕಮಲ ಫೈಟ್. ವಿಜಯನಗರ ಬಿಜೆಎಸ್ ಆಟದ ಮೈದಾನದಲ್ಲಿ ಗಲಾಟೆ. ಫ್ಲೆಕ್ಸ್ ಹಾಕುವ ವಿಚಾರಕ್ಕಾಗಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವಿಜಯನಗರ ಬಿಜೆಎಸ್ ಆಟದ ಮೈದಾನದಲ್ಲಿ ಗಲಾಟೆ ನಡೆದಿದೆ. ಭಾನುವಾರ ಮೈದಾನದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಮಹಿಳಾ ಸಮಾವೇಶ ನಡೆಯಲಿದ್ದು ಅನುಮತಿ ಪಡೆದು ಫ್ಲೆಕ್ಸ್ ಹಾಕಲು ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ರು. ಈ ವೇಳೆ ಎರಡು ಗುಂಪುಗಳ ನಡುವೆ ನೂಕಾಟ ತಳ್ಳಾಟ ನಡೆದಿದ್ದು ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ರು. ಕಾರಿನಲ್ಲಿ ಪೆಟ್ರೋಲ್ ತಂದಿದ್ರು, ಪೊಲೀಸರು ಬಿಟ್ಟು ಕಳುಹಿಸಿದ್ರು ಅಂತ ಆರೋಪಿಸಲಾಗಿದೆ. ಅಲ್ಲಿ ಬಂಟಿಂಗ್ಸು ಮತ್ತು ಬ್ಯಾನರನ್ನು ಕಟ್ಟುವಂಥ ಸಂದರ್ಭದಲ್ಲಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ಗಲಾಟೆಯನ್ನು ಮಾಡ್ತಿರ್ಬೇಕಾದ್ರೆ ಪೊಲೀಸರು ಮಧ್ಯ ಪ್ರವೇಶಿಸಿ ಅವರನ್ನು ಗ್ರೌಂಡ್ನಿಂದ ಹೊರಗಡೆ ಕಳಿಸಿರ್ತಾರೆ. ಗಲಾಟೆ ಬಗ್ಗೆ ಮಾತನಾಡಿದ ಸಚಿವ ವಿ ಸೋಮಣ್ಣ, ನಾನು ಸ್ವಲ್ಪ ಹೂ ಅಂದ್ರೆ ಉಯ್ ಆಗ್ಬಿಡುತ್ತೆ, ಆದ್ರೆ ಅಂತಹದ್ದಕ್ಕೆ ನಾನು ಬಿಡಲ್ಲ. ಅಪ್ಪ 15 ವರ್ಷ ಪಕ್ಕದ ಕ್ಷೇತ್ರದಲ್ಲಿ ಏನೂ ಮಾಡಿಲ್ಲ, ಮಗ 10 ವರ್ಷ ಕ್ಷೇತ್ರದಲ್ಲಿ ಏನೂ ಮಾಡಿಲ್ಲ ಅಂತ ಕಾಂಗ್ರೆಸ್ ಶಾಸಕ ಕೃಷ್ಣಪ್ಪ, ಮಾಜಿ ಶಾಸಕ ಪ್ರಿಯಾ ಕೃಷ್ಣ ವಿರುದ್ಧ ಗರಂ ಆಗಿದ್ದಾರೆ. 10 ವರ್ಷ ಅಪ್ಪ ಮಗ, 15 ವರ್ಷ ಅಪ್ಪ, ಇಬ್ಬರು ಹೀನಾಯವಾಗಿ ತಮ್ಮ ತನನ ಕಳ್ಕೊತಾ ಇದ್ದಾರೆ. ಏನು ಕಾರ್ಯಕ್ರಮಗಳು ಮತ್ತೊಂದು ಆಗುವಾಗ ಏನು ಆಗಿರ್ತವೆ. ಗಲಾಟೆಯಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರ ವಿಡಿಯೋ ನೋಡಿ ಸುಮೋಟೋ ಕೇಸ್ ದಾಖಲಿಸುತ್ತೇವೆ ಅಂತ ಡಿಸಿಪಿ ಹೇಳಿದ್ದು ಅವರು ರಾಜಕೀಯ ಪಕ್ಷದ ಕಾರ್ಯಕರ್ತರ ಅಥವಾ ಸಂಘದವರ ಅನ್ನೋ ಬಗ್ಗೆ ತನಿಖೆ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಯಲುಸೀಮೆ ಕೋಲಾರದಲ್ಲಿ ಬೇಸಿಗೆಯ ಮೊದಲ ಮಳೆಗೆ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಇನ್ನೇನು ಕೈಗೆ ಸಿಗಬೇಕಾಗಿದ್ದಂತ ಮಾವು, ಟೊಮ್ಯಾಟೊ ನೆಲ ಕಚ್ಚಿದೆ. ಬರೋಬ್ಬರಿ 20 ಕೋಟಿ ಮೌಲ್ಯದ ಬೆಳೆ ನೀರು ಪಾಲಾಗಿದೆ. ಕೈಗೆ ಸಿಕ್ಕ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದೆ ಕೋಲಾರ ಜಿಲ್ಲೆಯ ರೈತರ ಪರಿಸ್ಥಿತಿ. ಮೊನ್ನೆ ರಾತ್ರಿ ಸುರಿದ ಆಲಿಕಲ್ಲು ಸಹಿತ ಜೋರು ಮಳೆಗೆ ಕೋಲಾರದ ರೈತರ ಬೆಳೆಗಳು ನೆಲಕ್ಕಚ್ಚಿದೆ. ಕೋಲಾರ, ಮುಳಬಾಗಿಲು, ಕೆಜಿಎಫ್ ಹಾಗೂ ಶ್ರೀನಿವಾಸಪುರ ತಾಲೂಕಿನಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿದ್ದು ರೈತರು ಬೆಳೆದಿದ್ದ ಮಾವು, ಟೊಮ್ಯಾಟೊ, ಹೂಕೋಸು ಬೆಳೆಗಳು ನಾಶವಾಗಿದೆ. ವರ್ಷದ ಮೊದಲ ಮಳೆಗೆ ನಲುಗಿದ ಕೋಲಾರ. ನೆಲಕ್ಕಚ್ಚಿದ 2900 ಹೆಕ್ಟೇರ್ ಪ್ರದೇಶದ ಮಾವು ಬೆಳೆ, 300 ಹೆಕ್ಟೇರ್ ಪ್ರದೇಶದ ಟೊಮೊಟೊ, ಹೂಕೋಸು ನಾಶ. ಒಟ್ಟು 20 ಕೋಟಿ ರೂಪಾಯಿ ನಷ್ಟವಾಗಿರೋ ಅಂದಾಜು. ಶ್ರೀನಿವಾಸಪುರ ತಾಲೂಕಿನ ಅರಿಕೆರೆ ಹಾಗೂ ಹೊಸೂರು ಗ್ರಾಮದಲ್ಲಿನ ಮಾವು ತೋಟಗಳಲ್ಲಿ ಮಾವಿನಕಾಯಿ, ಪಿಂದೆಗಳು ಹಾಗೂ ಹೂವುಗಳು ಉದುರಿ ಹೋಗಿವೆ. ಆಲಿಕಲ್ಲು ಮಳೆ ರಭಸಕ್ಕೆ ಟೊಮ್ಯಾಟೊ ಸಹ ನೆಲಕ್ಕಚ್ಚಿದೆ. ಮಾವಿನ ಬೆಳೆನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋ ಮಾವಿನ ಬೆಳೆ ಬೆಳೆದಿರೋದು. ನಿನ್ನೆ ತಡರಾತ್ರಿ ಬಿದ್ದಿರೋ ಮಳೆ ಆನೆಕಲ್ಲಿನಿಂದ ಪೂರ್ತಿ ಸಂಪೂರ್ಣ ನಾವು ರೈತರು ಹಾಳಾಗ್ಬಿಟ್ಟಿದ್ದೀರಿ. ಇನ್ನೇನು ಕೆಲವೇ ತಿಂಗಳಲ್ಲಿ ಮಾರುಕಟ್ಟೆಗೆ ಹೋಗಬೇಕಿದ್ದ ಮಾವು ರೈತರು ಇದೀಗ ನಷ್ಟ ಪರಿಹಾರಕ್ಕಾಗಿ ಸರ್ಕಾರದ ಕಡೆ ಮುಖ ಮಾಡಿದ್ದಾರೆ. ಒಂದು ರಾತ್ರಿ ಸುರಿದ ಮಳೆ ಅವಾಂತರ ಸೃಷ್ಟಿಸಿದ್ದು
ರೈತನಿಗೆ ತುಂಬಲಾರದ ನಷ್ಟ ತಂದೊಡ್ಡಿದೆ. ರಘುರಾಜ್, ನ್ಯೂಸ್ 18, ಕೋಲಾರ. ಮೊದಲೇ ಹಿಂದುಳಿದ ತಾಲೂಕು ಕುಷ್ಟಗಿ. ಇಲ್ಲಿಯ ಜನರಿಗೆ ಉತ್ತಮ ಆರೋಗ್ಯ ಸೇವೆ ಅನ್ನೋದು ಮರೀಚಿಕೆ ಆಗಿದೆ. ಈ ಮಧ್ಯೆ ಸಮುದಾಯ ಆರೋಗ್ಯ ಕೇಂದ್ರ 2 ಬಾರಿ ಉದ್ಘಾಟನೆ ಆದರೂ ಕೂಡ ಸೇವೆ ಮಾತ್ರ ನಗಣ್ಯ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಹನುಮಸಾಗರ ಹಾಗೂ ಹನುಮನಾಳದಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸ್ಥಿತಿ ಇದು. ಎನ್ಎಚ್ಎಂ ಯೋಜನೆ ಅಡಿಯಲ್ಲಿ 30 ಹಾಸಿಗೆಯ ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡ ನಿರ್ಮಾಣವಾಗಿದೆ. ಕಳೆದ 6 ತಿಂಗಳ ಹಿಂದೆ ಪೂರ್ಣಗೊಂಡಿದ್ದು ಒಮ್ಮೆ ಶಾಸಕ ಅಮರೇಗೌಡ ಬಯ್ಯಾಪುರ, ಮತ್ತೊಮ್ಮೆ ಬಸವರಾಜ ಬೊಮ್ಮಾಯಿ ಉದ್ಘಾಟನೆಯನ್ನ ಮಾಡಿದ್ರು. ಅದು 2 ಸಲ ಉದ್ಘಾಟನೆ ಆಗಿದೆ. ಆದರೆ ಅಲ್ಲಿ ತಜ್ಞ ವೈದ್ಯರಿಲ್ಲ, ಸಕಲ ಸಿಬ್ಬಂದಿ ಇಲ್ಲ. ಆ ಕಾರಣಕ್ಕಾಗಿ ಅದು ಇವತ್ತಿಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿಯೇ ಕಾರ್ಯನಿರ್ವಹಿಸ್ತಾ ಇದೆ. ಅದು ಅಪ್ಗ್ರೇಡ್ ಆಗಿಲ್ಲ. ಹಾಗಾಗಿ ಜನರಿಗೆ ಹೆಚ್ಚಿನ ಒಂದು ಚಿಕಿತ್ಸೆ ಮತ್ತು ಸೌಲಭ್ಯ ದೊರೀತಾ ಇಲ್ಲ. ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಕಟ್ಟಡಗಳು ಪೂರ್ಣಗೊಂಡು ಆರೋಗ್ಯ ಇಲಾಖೆಗೆ ಹಸ್ತಾಂತರಗೊಂಡಿವೆ. ಆದರೆ ಇಲ್ಲಿ ತಜ್ಞ ವೈದ್ಯರು ಸೇರಿ 34 ಜನ ಸಿಬ್ಬಂದಿಗಳು ಬೇಕಾಗಿದೆ. ಆದರೆ ಹನುಮಸಾಗರದಲ್ಲಿ 12 ಹಾಗೂ ಹನುಮನಾಳದಲ್ಲಿ 14 ಜನ ಸಿಬ್ಬಂದಿ ಮಾತ್ರ ಕೆಲಸ ಮಾಡ್ತಿದ್ದಾರೆ. ಮಾರ್ಗಸೂಚಿ ಪ್ರಕಾರ ಎಲ್ಲಾನು ಸ್ಟಾಫ್ ಬರೋದಿರುತ್ತೆ. ಅದು ಸ್ಟಾಫ್ ಸ್ಯಾಂಕ್ಷನ್ಗಾಗಿ FD ಇರೋದ್ರಿಂದ ಎಲ್ಲನೂ ಏನೇನು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋದು ನಾವು ಮಾಡಿವಿ. ಸರ್ಕಾರ ಹಂತದೊಳಗೂ ಇದನ್ನು ಪ್ರೊಸೆಸ್ ಮಾಡ್ತಿದ್ದಾರೆ. ಆದಷ್ಟು ಜಲ್ದಿ ಆಗುತ್ತೆ. ಆರೋಗ್ಯ ಸೇವೆಗೆ ಸರ್ಕಾರ ನಿರ್ಲಕ್ಷ್ಯಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇರೊಂದು ಬೇಕಾಗಿಲ್ಲ ಅನ್ಸುತ್ತೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18, ಕೊಪ್ಪಳ. ಆ ಗ್ರಾಮದ ಜನರು ಈ ಹಿಂದೆ ಹೊಟ್ಟೆಪಾಡಿಗಾಗಿ ಗುಳೆ ಹೋಗ್ತಾ ಇದ್ರು. ಆದರೆ ಕೆಲ ವರ್ಷಗಳ ಬಳಿಕ ಅಲ್ಲಿ ನಡೆದಂತ ನೀರಾವರಿ ಕ್ರಾಂತಿ ಜನರ ಜೀವನವನ್ನೇ ಬದಲಾಯಿಸಿತು. ನೀರಾವರಿ ಮಾಡಿದ ಆ ವ್ಯಕ್ತಿಯ ಕಂಚಿನ ಪ್ರತಿಮೆ ಈಗ ಎದ್ದು ನಿಂತಿದೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಸಂಗಾಪುರ SH ಗ್ರಾಮದಲ್ಲಿ ಜನಜಾತ್ರೆ. ಶಾಸಕ MB ಪಾಟೀಲ್ ಅವರ ಕಂಚಿನ ಪ್ರತಿಮೆ ಅನಾವರಣವಾಯಿತು. ಇದಕ್ಕೆ ಕಾರಣ MB ಪಾಟೀಲ್ ಮಾಡಿದ ನೀರಾವರಿ ಕ್ರಾಂತಿ. MB ಪಾಟೀಲರು ಜಲಸಂಪನ್ಮೂಲ ಸಚಿವರಾಗಿದ್ದ ವೇಳೆ ಬರದ ನಾಡಲ್ಲಿ ನೀರಾವರಿ ಕ್ರಾಂತಿಯನ್ನೇ ಮಾಡಿದ್ರಂತೆ. ಈ ಸಂಬಂಧ 300ಕ್ಕೂ ಹೆಚ್ಚು ಜನ ಸ್ವಯಂ ಪ್ರೇರಿತರಾಗಿ ವೈಯಕ್ತಿಕವಾಗಿ ರೂಪಾಯಿ 18 ಲಕ್ಷ ದೇಣಿಗೆ ಸಂಗ್ರಹಿಸಿ ಕಂಚಿನ ಪುತ್ಥಳಿ ನಿರ್ಮಿಸಿದ್ದಾರೆ. MB ಪಾಟೀಲ್ ಸಾಹೇಬರು ಮಾಡಿದಂಥ ಶಾಶ್ವತವಾದಂಥ ಕೆಲಸ ಇತ್ತು. ಅದಕ್ಕೆ ನಾವು ಅವರಿಗೆ ಒಂದು ಶಾಶ್ವತವಾದಂಥ ಒಂದು ಕಾಣಿಕೆ ಕೊಡೋಣ ಅಂತ ವಿಚಾರ ಮಾಡಿ 300 ಕುಟುಂಬದವರು ಇದರೊಳಗೆ ಕಾಂಟ್ರಿಬ್ಯೂಷನ್ ಕೊಟ್ಟರು. ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಗ್ರಾಮದ ರೈತ ಶೇಖಪ್ಪ ಚಿಕ್ಕಗಲಗಲಿ 1.5 ಗುಂಟೆ ಭೂಮಿ ಉಚಿತವಾಗಿ ನೀಡಿದ್ದಾರೆ. ಯಾವುದೇ ಜಾತಿ, ಪಕ್ಷ, ಧರ್ಮ ಇಲ್ಲದೆ ಗ್ರಾಮದ ಪ್ರತಿಯೊಬ್ಬರೂ ತಮ್ಮ ಕೈಲಾದಷ್ಟು ಹಣವನ್ನ ನೀಡಿದ್ದಾರೆ. ಈ ಮೂಲಕ MB ಪಾಟೀಲ್ ಮಾಡಿರುವ ಕೆಲಸಕ್ಕೆ ಧನ್ಯವಾದ ಸಮರ್ಪಿಸಿದ್ದಾರೆ. ಒಂದೇ ಊರವ್ರ ಇದನ್ನೆಲ್ಲ ಖರ್ಚ ವೆಚ್ಚಗಳನ್ನು ಎಲ್ಲ ರೈತರು, ಕೂಲಿ ಕಾರ್ಮಿಕರು ಎಲ್ಲರೂ ಮಾಡ್ಯಾರ. ಈ ನೀರಾವರಿ ಮಾಡಿದ್ದಕ್ಕೆ ನಮಗೆ ಮಣಿ ದೇವ್ರು ಇವರ ತಿಳ್ಕೊಂಡ ನಾವು ಇದನ್ನು ಮಾಡಿದ್ದು ಕರೆ. MB ಪಾಟೀಲ್ ಕುಟುಂಬಸ್ಥರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಕಾರ್ಯಕ್ರಮ ಖುದ್ದು ಗ್ರಾಮಸ್ಥರು ಆಯೋಜನೆ ಮಾಡಿದ್ದ ಕಾರಣ ಯಾವುದೇ ರಾಜಕೀಯ ನಾಯಕರಿಗೆ ಅವಕಾಶ ಇರಲಿಲ್ಲ. ಗುರುರಾಜ್, ನ್ಯೂಸ್ 18, ವಿಜಯಪುರ. ವೆಲ್ಕಮ್ ಬ್ಯಾಕ್. ಬಂಡೀಪುರ ಅರಣ್ಯದಲ್ಲಿ ನಡೆದಿದೆ ಎನ್ನಲಾದಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತು ನ್ಯೂಸ್ 18 ಮಾಡಿದಂಥ ವರದಿ ಫಲಶ್ರುತಿಯನ್ನ ಕಂಡಿದೆ. ಅರಣ್ಯ ಇಲಾಖೆ ವಿಶೇಷ ತನಿಖಾ ತಂಡವನ್ನು ರಚಿಸಿ ತನಿಖೆಗೆ ಆದೇಶಿಸಿದೆ. ಬಂಡೀಪುರದಲ್ಲಿ ಟೆಂಡರ್ ಕರೆಯದೆ ಗೋಲ್ಮಾಲ್. 40 ಕೋಟಿ ಅನುದಾನದಲ್ಲಿ ಭ್ರಷ್ಟಾಚಾರ ಆರೋಪ. ನ್ಯೂಸ್ 18 ವರದಿ ತನಿಖೆಗೆ ಆದೇಶಿಸಿದ ಸರ್ಕಾರ. ರಾಜ್ಯದಲ್ಲೇ ಅತಿ ಹೆಚ್ಚು ಹುಲಿಗಳಿರುವ 2ನೇ ಅಭಯಾರಣ್ಯ ಎನಿಸಿದ ಬಂಡೀಪುರ ಅರಣ್ಯದಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿತ್ತು. ಟೆಂಡರ್ ಕರೆಯದೆ ಸಫಾರಿ ಬಸ್ ವಿನ್ಯಾಸ, ಅತಿಥಿ ಗೃಹ ಹಾಗೂ ಕಚೇರಿ ನವೀಕರಣ ಹೇಗೆ ನಾನಾ ಕಾಮಗಾರಿಗಳಿಗೆ ಟೆಂಡರ್ ಕರೆಯದೆ ನಿಯಮ ಉಲ್ಲಂಘಿಸಲಾಗಿತ್ತು. ನ್ಯೂಸ್ 18 ಈ ಬಗ್ಗೆ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಎಚ್ಚೆತ್ತ ಅರಣ್ಯ ಇಲಾಖೆ ವಿಶೇಷ ತನಿಖಾ ತಂಡ ರಚಿಸಿ ತನಿಖೆಗೆ ಆದೇಶಿಸಿದೆ. ಬಂಡೀಪುರದ್ದು CF ವಿರುದ್ಧ ಏನು ತನಿಖೆಗೆ ಆದೇಶ ಮಾಡಿದ್ದಾರೆ ಅದನ್ನ ನಾವು ರೈತ ಸಂಘದವರು ಸ್ವಾಗತಿಸ್ತೀವಿ. ಅವ್ರನ್ನ ಕಡ್ಡಾಯ ರಜೆ ಮೇಲೆ ಕಳಿಸಿ ತನಿಖೆಯನ್ನ ಮಾಡಬೇಕು. ಒಂದೆಡೆ ಅರಣ್ಯ ಇಲಾಖೆ ತನಿಖೆಗೆ ಆದೇಶಿಸಿದ್ರೆ ಇನ್ನೊಂದೆಡೆ ರೈತ ಮುಖಂಡರು ಲೋಕಾಯುಕ್ತ ತನಿಖೆಗೆ ಆಗ್ರಹಿಸಿ ದೂರು ಸಲ್ಲಿಸಿದ್ದಾರೆ.
ಅರಣ್ಯ ಇಲಾಖೆಯಿಂದ ನಿಷ್ಪಕ್ಷಪಾತ ತನಿಖೆ ನಡೆಯುವ ಬಗ್ಗೆ ಅನುಮಾನ ಇದೆ ಎಂದು ಆರೋಪಿಸಿದ್ದಾರೆ. ಯಾರು ಭ್ರಷ್ಟಾಚಾರ ಮಾಡಿದ್ರೆ ಅಧಿಕಾರಿಗಳ ಜೊತೆನೇ ಕೂತ್ಕೊಂಡು ಇವರು ತನಿಖೆ ಮಾಡಿದ್ರೆ ನಾವು ಇದನ್ನು ಒಪ್ಪಲ್ಲ. ಬೆಂಗಳೂರಿನ ಒಂದು ಲೋಕಾಯುಕ್ತಕ್ಕೆ ಸಹ ನಾವು ದೂರನ್ನು ಸಲ್ಲಿಸಿ ಅಲ್ಲಿ ಒಂದು FIR ಸಹ ಅದು ಆಗಿದೆ. 5 ದಿನಗಳ ಒಳಗೆ ತನಿಖಾ ವರದಿ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಒಟ್ಟಾರೆ ರೈತರ ಹೋರಾಟ ನ್ಯೂಸ್ 18 ವರದಿಗೆ ಮೊದಲ ಹಂತದ ಜಯ ಸಿಕ್ಕಂತಾಗಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ. ಕೇರಳ ಮತ್ತು ಕರಾವಳಿ ಭಾಗದಲ್ಲಿ ದೈವಾರಾಧನೆ ಹೆಚ್ಚು ಕಮ್ಮಿ ಒಂದೇ ರೀತಿ ಇರುತ್ತೆ. ಅದರಲ್ಲೂ ಶಕ್ತಿ ದೇವತೆಯ ಆರಾಧನೆ ಅನ್ನುವಂಥದ್ದು ತುಂಬಾನೇ ವಿಶಿಷ್ಟ. ಭಗವತಿಯ ಪೂಮುಡಿ ಉತ್ಸವ ಹೇಗಿರಲಿದೆ ನೀವೇ ನೋಡಿ. ಕೇರಳದಲ್ಲಿ ಸುಮಾರು 500ಕ್ಕೂ ಮಿಕ್ಕಿದ ರೀತಿಯಲ್ಲಿ ಭಗವತಿ ಆರಾಧನೆಯನ್ನ ಮಾಡಲಾಗುತ್ತೆ. ಅದೇ ರೀತಿ ಕಾಸರಗೋಡು ಜಿಲ್ಲೆಯ ಬಲ್ಲಂಗುಡೇಲು ಎಂಬಲ್ಲಿ ಪೂಮುಡಿಯ ಆಚರಣೆ ನಡೆಯುತ್ತೆ. ಕಳಿಯಾಟ, ನಡಾವಳಿ, ಕೂವಳಂ ಎನ್ನುವ ಹೆಸರಿನಲ್ಲಿ ದೇವಿಯ ಉತ್ಸವಗಳು ನಡೆಯುತ್ತವೆ. ತನ್ನ ವಿಶಿಷ್ಟ ರೂಪಾಲಂಕಾರದ ಮೂಲಕ ಈ ಭಗವತಿ ಭಕ್ತರನ್ನ ಸೆಳೆಯುತ್ತೆ. ಒಂದಷ್ಟು ಬಲಿ ಉತ್ಸವ ಎಲ್ಲ ನಡೆದ ನಂತರ ಮುಂಜಾವಿನ ಹೊತ್ತಿಗೆ ಭಗವತಿ ಪುಷ್ಪ ಪ್ರಸಾದ ಅಥವಾ ಕನಕಂ ಪುಡಿ ಎಂಬ ಹೆಸರನ್ನು ಪಡೆದಿರುವ ಅರಶಿನ ಪ್ರಸಾದವನ್ನು ಕೊಡ್ತಾಳೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಲೋಕಕ್ಕೆ ಕಂಟಕಪ್ರಾಯನಾಗಿದ್ದ ಧಾರಕಾಸುರ ತನ್ನ ವಧೆ ಮಾಡುವ ಸಮಯ ರಾತ್ರಿಯೂ ಆಗಿರಬಾರದು, ಹಗಲು ಆಗಿರಬಾರದು ಎನ್ನುವ ವರವನ್ನ ಪಡೆದಿದ್ದ. ಧಾರಕಾಸುರನ ಸಂಹಾರಕ್ಕಾಗಿ ದೇವಿಯು ಸೂರ್ಯನಿಗೆ ಅಡ್ಡವಾಗುವಂತೆ ಎತ್ತರದ ಅಣಿಯನ್ನ ಧರಿಸಿ ರಾಕ್ಷಸನ ವಧೆ ನಡೆಸಿದಳು ಎನ್ನುವ ಕಥೆ ಚಾಲ್ತಿಯಲ್ಲಿದೆ. ಧಾರಕಾಸುರನನ್ನು ಸಂಹಾರ ಮಾಡುವಾಗ ಅದು ರಾತ್ರಿಯೂ ಅಲ್ಲ ಹಗಲು ಅಲ್ಲ ಎಂಬ ರೀತಿ ಗೋಚರ ಆಗುವುದಕ್ಕೋಸ್ಕರ ಸೂರ್ಯನಿಗೆ ಅಡ್ಡಲಾಗಿ ತನ್ನ ಪೂಮುಡಿಯನ್ನು ಇಟ್ಲು, ಆ ಮೂಲಕ ಕತ್ತಲಾಯಿತು, ವಧೆಗೈದ್ಲು ಎನ್ನುವಂತ ಒಂದು ಜನಪದ ಅಭಿಪ್ರಾಯ ಇದೆ. ದೈವದ ಆವೇಶ, ಹಣಿ ಹೊರುವ ಪರಿ ಎಲ್ಲವೂ ಮೈ ಝುಮ್ ಎನ್ನುವಂತೆ ಕಂಗೊಳಿಸುತ್ತೆ. ಒಟ್ಟಿನಲ್ಲಿ ಭಗವತಿಯ ಪೂಮುಡಿ ಉತ್ಸವ 2 ರಾಜ್ಯಗಳ ಬೆಸುಗೆ ಅಂದ್ರೂ ತಪ್ಪಾಗಲಾರದು. ಅಜಿತ್, ನ್ಯೂಸ್ 18, ಪುತ್ತೂರು. ಇತ್ತೀಚೆಗಷ್ಟೇ ಭೂಕಂಪದಿಂದ ತತ್ತರಿಸಿದ್ದಂತ ಟರ್ಕಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ವರ್ಣನ ರೋಷಾವೇಶಕ್ಕೆ ಜನರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಸತತ ಮಳೆಯಿಂದಾಗಿ ಅಲ್ಲಿನ ಪರಿಸ್ಥಿತಿ ಹೇಳತಿರದಾಗಿದೆ. ಭೂಕಂಪಕ್ಕೆ ತತ್ತರಿಸಿದ್ದ ಟರ್ಕಿಗೆ ಮತ್ತೊಂದು ಆಘಾತ. ಟರ್ಕಿಯಲ್ಲಿ ಸತತ ಮಳೆ ಆರ್ಭಟಕ್ಕೆ ಜನರ ಪರದಾಟ. ಭೂಕಂಪದಿಂದ ಅಕ್ಷರಶಃ ತತ್ತರಿಸಿದ್ದ ಟರ್ಕಿಯಲ್ಲಿ ಈಗ ಜಲಾಸುರ ಅಟ್ಟಹಾಸ ಮೆರೆಯುತ್ತಿದ್ದು ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದೆ. ಭೂಕಂಪದಿಂದ ನಲುಗಿದ್ದ ಟರ್ಕಿಗೆ ಇದೀಗ ಬರಸಿಡಿಲು ಬಡಿದಂತಾಗಿದೆ. ಪ್ರವಾಹಕ್ಕೆ ಸಿಲುಕಿ ಜನರು ಪರದಾಡುವಂತಾಗಿದೆ. ಸುರಿಯುತ್ತಿರೋ ಧಾರಾಕಾರ ಮಳೆಗೆ ವಾಹನಗಳು ಕೊಚ್ಚಿ ಹೋಗಿವೆ. ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಿದ್ದ ತಾಯಿ ಮಗು ರಕ್ಷಣೆ. ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಿದ್ದ ತಾಯಿ ಮಗುವನ್ನು ಸ್ಥಳೀಯರು ರಕ್ಷಿಸಿದ್ದಾರೆ. ಪೆರುವಿನ ಲಿಮಾ ಪೂರ್ವದಲ್ಲೂ ವರುಣಾರ್ಭಟ ಜೋರಾಗಿದೆ. ರಿಮಾಕ್ ನದಿ ತುಂಬಿ ಹರಿಯುತ್ತಿದ್ದು ನದಿ ಪಕ್ಕದಲ್ಲಿದ್ದ 3 ಅಂತಸ್ತಿನ ಮನೆ ಕೊಚ್ಚಿ ಹೋಗಿದೆ. ಟರ್ಕಿ ಸಿರಿಯಾ ಗಡಿಯಲ್ಲಿ ದಿಢೀರ್ ಪ್ರವಾಹ ಸಂಭವಿಸಿದ್ದು ಹಲವರು ಕೊಚ್ಚಿ ಹೋಗಿದ್ದಾರೆ. ಪ್ರವಾಹಕ್ಕೆ ಸಿರಿಯಾ ಗಡಿಯ ಸನ್ಲಿ ಯುರ್ಫಾ ಒಂದರಲ್ಲಿಯೇ 2 ಮಕ್ಕಳು ಸೇರಿ 12 ಮಂದಿ ಮೃತಪಟ್ಟಿದ್ದಾರೆ. ಪ್ರವಾಹ ಸಂತ್ರಸ್ತರ ರಕ್ಷಣೆಗೆ 10 ತಂಡಗಳನ್ನು ರಚಿಸಲಾಗಿದ್ದು 5 ಮಂದಿ ಕಾಣೆಯಾಗಿದ್ದಾರೆ. ಸದ್ಯ ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ಸಾಕಷ್ಟು ಪ್ರದೇಶಗಳು ಜಲಾವೃತವಾಗಿವೆ. ಭೂಕಂಪದಿಂದ ಕಂಗೆಟ್ಟಿದ ಜನರಿಗೆ ಇದೀಗ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಟಾಪ್ 18ನಲ್ಲಿ ಈಗ 11ನೇ ಸುದ್ದಿಯನ್ನು ನೋಡೋಣ. ಬೆಂಗಳೂರಿನ ಚಿಕ್ಕಗೊಲ್ಲರಹಟ್ಟಿ ಸಮೀಪದಲ್ಲಿರುವಂತಹ ಗೋದಾಮಿನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಗ್ಯಾಮಿಕೇರ್ ಹೈಜೀನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಗೆ ಸೇರಿದಂತ ಗೋದಾಮು ಇದಾಗಿದೆ. ಟಿಶ್ಯೂ ಪೇಪರ್ ತಯಾರಿಕಾ ಕಂಪನಿಗೆ ಸೇರಿದಂತ ಗೋಡೌನ್ನಲ್ಲಿ ರಾತ್ರಿ 10 ಗಂಟೆಗೆ ಬೆಂಕಿ ಕಾಣಿಸಿಕೊಂಡಿದೆ. ಬಳಿಕ ಸಮೀಪದ ಮತ್ತೊಂದು ಗೋಡೌನ್ಗೂ ಕೂಡ ಬೆಂಕಿ ವ್ಯಾಪಿಸಿದೆ. ಸ್ಥಳಕ್ಕೆ ಧಾವಿಸಿದ್ದಂತ 10 ಅಗ್ನಿಶಾಮಕ ದಳ ವಾಹನಗಳು ಬೆಂಕಿಯನ್ನು ನಂದಿಸಿವೆ. ರಾತ್ರಿ ಸುರಿದ ಮಳೆಗೆ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ನೀರಿನಲ್ಲಿ ಮುಳುಗಿದೆ. ಉದ್ಘಾಟನೆಯಾದಂಥ 6 ದಿನಕ್ಕೆ ಹೆದ್ದಾರಿಯ ಸಮಸ್ಯೆಗಳು ಬಯಲಾಗ್ತಾ ಇದೆ. ನಿನ್ನೆ ಸುರಿದಂಥ ಮಳೆಗೆ ರಾಮನಗರ ಸಮೀಪದ ಸಂಘ ಬಸವನ ದೊಡ್ಡಿ ಬಳಿ ಹೆದ್ದಾರಿ ಜಲಾವೃತ ಆಗಿದ್ದು ವಾಹನ ಸವಾರರು ಪರದಾಟವನ್ನು ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿ ಲೇಟ್ ನೈಟ್ ಪಾರ್ಟಿ ನಡೀತಾ ಇದ್ದಂಥ ಹೋಟೆಲ್ ಮೇಲೆ ಬಜರಂಗದಳ ಕಾರ್ಯಕರ್ತರು ದಾಳಿಯನ್ನು ಮಾಡಿದ್ದಾರೆ. ಪಾರ್ಟಿ ನಿಲ್ಲಿಸುವಂತೆ ಎಚ್ಚರಿಕೆಯನ್ನು ನೀಡಿ ಮಹಿಳೆಯರನ್ನ ಹೋಟೆಲ್ನಿಂದ ಹೊರಗೆ ಕಳುಹಿಸಿದ್ದಾರೆ. ದೇಶದಲ್ಲಿ ಕೊರೋನಾ ಸತತವಾಗಿ ಏರ್ತಾ ಇದೆ. ನಿನ್ನೆ ಒಂದೇ ದಿನ 796 ಹೊಸ ಕೋವಿಡ್ ಪ್ರಕರಣಗಳು ದಾಖಲಾಗಿವೆ. ಈ ಮೂಲಕ 800 ಗಡಿಗೆ ತಲುಪಿ ಎಚ್ಚರಿಕೆ ಗಂಟೆಯನ್ನು ಮೊಳಗಿಸಿದೆ.
ಸಕ್ರಿಯ ಪ್ರಕರಣಗಳು 5,000 ಗಡಿಯನ್ನು ದಾಟಿರುವಂಥದ್ದು. ಕರ್ನಾಟಕದಲ್ಲಿ ಒಬ್ಬರು, ದೇಶದಾದ್ಯಂತ ಒಟ್ಟು 5 ಮೃತಪಟ್ಟಿದ್ದಾರೆ. ಇಂದು ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇಂದು ಬೆಳಗ್ಗೆ 10 ಗಂಟೆಗೆ 108 ಅಡಿ ಎತ್ತರದ ಮಹದೇಶ್ವರನ ಪ್ರತಿಮೆಯನ್ನ ಅನಾವರಣ ಮಾಡಲಿದ್ದಾರೆ. ಇದೇ ವೇಳೆ ಮಹದೇಶ್ವರನ ಬೆಳ್ಳಿ ರಥ, 720 ಮಂದಿ ತಂಗುವಂತ ಡಾರ್ಮೆಟರಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಯನ್ನು ಕೂಡ ಮಾಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಮಾಜಿ ಸಿಎಂ ಬಿಎಸ್ವೈಗೂ ಕೂಡ ಸಚಿವ ವಿ ಸೋಮಣ್ಣ ಆಹ್ವಾನವನ್ನ ನೀಡಲಾಗಿದೆ. ಆದರೆ ಬಿಎಸ್ವೈ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ದೆಹಲಿಯ ನಾಟು ಕಾಲೋನಿಯಲ್ಲಿ ಚಾಕು ಹಿಡಿದು ತಿರುಗಾಡ್ತಾ ಇದ್ದಂಥ ವ್ಯಕ್ತಿಯನ್ನ ಪೊಲೀಸರು ಹಿಡಿದಿದ್ದಾರೆ. ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದಂಥ ಕೃಷ್ಣನ್ ಎಂಬಾತ ತನ್ನ ಕತ್ತನ್ನ ಕೊಯ್ದುಕೊಂಡು ಜನರಲ್ಲಿ ಭಯವನ್ನ ಹುಟ್ಟಿಸಿದ್ದ. ತಕ್ಷಣ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಆತನನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಪೊಲೀಸರ ಗನ್ ಕಸಿದು ಓಪನ್ ಫೈರಿಂಗ್ ಅನ್ನ ಮಾಡಿದ್ದಾರೆ. ಕಡೆಗೂ ಕೃಷ್ಣನ್ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದರು. ತ್ರಿಬಲ್ ಆರ್ ಚಿತ್ರದ ನಾಟು ಸಾಂಗಿಗೆ ಆಸ್ಕರ್ ಪ್ರಶಸ್ತಿ ಸಿಕ್ಕಿದೆ. ತ್ರಿಬಲ್ ಆರ್ ಚಿತ್ರ ತಂಡ ಪ್ರಶಸ್ತಿ ಜೊತೆ ಭಾರತಕ್ಕೆ ಮರಳಿದೆ. ಈ ಮಧ್ಯೆ ನಟ ರಾಮ್ ಚರಣ್ ಹಾಗೂ ಅವರ ತಂದೆ ಚಿರಂಜೀವಿ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ. ಅಮಿತ್ ಶಾ ರಾಮ್ ಚರಣ್ಗೆ ಹೃತ್ಪೂರ್ವಕ ಅಭಿನಂದನೆಯನ್ನ ಸಲ್ಲಿಸಿದರು. ಕೆಎಲ್ ರಾಹುಲ್ ಜವಾಬ್ದಾರಿಯುತ ಅರ್ಧಶತಕ ಹಾಗೂ ಸಂಘಟಿತ ಬೌಲಿಂಗ್ ದಾಳಿ ನೆರವಿನಿಂದ ಆಸ್ಟ್ರೇಲಿಯಾ ವಿರುದ್ಧ ಭಾರತ 5 ವಿಕೆಟ್ಗಳ ಜಯವನ್ನ ಸಾಧಿಸಿದೆ. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದಂತ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ಬೌಲರ್ಗಳ ದಾಳಿಗೆ ತತ್ತರಿಸಿದೆ ಆಸ್ಟ್ರೇಲಿಯಾ. 35.4 ಓವರ್ಗಳಲ್ಲೇ 188 ರನ್ಗಳಿಗೆ ಸರ್ವಪತನ ಕಾಣಿತು. 189 ರನ್ಗಳ ಗುರಿ ಬೆನ್ನತ್ತಿದಂತ ಭಾರತ ನಿಧಾನಗತಿಯ ಬ್ಯಾಟಿಂಗ್ನಿಂದ 39.5 ಓವರ್ಗಳಲ್ಲಿ 191 ರನ್ ಗಳಿಸಿ 5 ವಿಕೆಟ್ಗಳ ಜಯವನ್ನ ಸಾಧಿಸಿತು. ಇದು ಇವತ್ತಿನ ಟಾಪ್ 18 ಮತ್ತಷ್ಟು ಸುದ್ದಿಗಳನ್ನು 9 ಗಂಟೆ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.